ಹೆಸರಿಗೆ ಶುದ್ಧ ನೀರಿನ ಘಟಕ, ಬರೋದು ಅಶುದ್ಧ ನೀರು. ತಾಲೂಕು ಕಚೇರಿಯಲ್ಲೂ ನೀರಿನ ಘಟಕ ಬಂದ್. ನಿರ್ವಹಣೆ ಕೊರತೆ, ಜನರ ಉಪಯೋಗಕ್ಕಿಲ್ಲ ಘಟಕ. ಶುದ್ಧ ನಿರ್ಲಕ್ಷ್ಯ. ರಾಮನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. RO ಪ್ಲಾಂಟ್ಗಳಲ್ಲಿ ಅಶುದ್ಧ ನೀರು ಬರ್ತಾ ಇದೆ, ಕೆಲವು ಕಡೆ ಬಂದ್ ಆಗಿದೆ, ವರ್ಕೇ ಆಗ್ತಾ ಇಲ್ಲ. ತಾಲೂಕು ಕಚೇರಿಯಲ್ಲೇ ಶುದ್ಧ ನೀರು ಸಿಗಲ್ಲ. ತಾಲೂಕು ಕಚೇರಿಲಿ ಬಿಡಿ ಹೋಗ್ಲಿ, ಯಾವುದೋ ಕುಗ್ರಾಮನೋ ಯಾವುದೋ ಒಂದು ಹಳ್ಳಿನೋ ಆಗಿದ್ರೆ ಒಂಥರ, ತಾಲೂಕು ಕಚೇರಿಯಲ್ಲೇ ನೆಟ್ಟಗಿಲ್ಲ. ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಅಲ್ಲೇ ವ್ಯವಸ್ಥೆ ಸರಿ ಇಲ್ಲ, ಅಲ್ಲೇ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲೇ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಹೆಂಗ್ ವರ್ಕ್ ಆಗ್ತಿದೆಯೇನೋ. ರಾಮನಗರದ ಶಾಸಕರಾಗಿರುವಂತ ಇಕ್ಬಾಲ್ ಹುಸೇನ್ ಅವರೇ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅದು ಇದು ಅಂತ ಹೇಳ್ತಾನೆ ಇರ್ತಿರಲ್ಲ, ಎಲ್ಲವೂ ಆಯ್ತು, ಅಟ್ಲೀಸ್ಟ್ ಈಗಲಾದ್ರೂ ನಿಮ್ಮ ಕ್ಷೇತ್ರದ ಕಡೆ ಗಮನ ಕೊಡಿ, ಏನಾಗಿದೆ ಅಂತ ನೋಡಿ, ಸಮಸ್ಯೆಯನ್ನ ಬಗೆಹರಿಸಿ. ಆದ್ರೆ ರಾಮನಗರದಲ್ಲಿ ಹೇಗಿದೆ ಪರಿಸ್ಥಿತಿ? ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಯಾವ ರೀತಿಯ ಅಶುದ್ಧ ನೀರು ಬರ್ತಾ ಇದೆ, ಕೆಲವು ಕಡೆ ಬಂದಾಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಶುದ್ಧ ನೀರಿನ ಘಟಕಗಳು ಕಾರ್ಯನಿರ್ವಹಿಸ್ತಾ ಇಲ್ಲ, ಎಲ್ಲ ರಸ್ಟ್ ಹಿಡಿದಿದ್ದಾವೆ, ತುಕ್ಕು ಹಿಡಿದಿದ್ದಾವೆ. ಫುಲ್ ಗಲೀಜಿ ಸರ್, ಅಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ ಅವ್ರದ್ದು. ಆದ್ರೆ ಸರ್ಕಾರ ಮಾಡ್ತಾರೋ ನಿರ್ವಹಣೆ ಮಾಡ್ತಾದ್ರು ಕೂಡ ಲೋಪದೋಷಗಳಿದ್ದಾವೆ, ಖಾಸಗಿಯು ಕೂಡ ಲೋಪದೋಷನ ಮಾಡ್ತಾ ಇದೆ. ನೀರು ಪ್ರತಿಯೊಂದು ಜೀವಿಗೂ ಬೇಕಾದ ಅತ್ಯಮೂಲ್ಯ ಸಂಜೀವಿನಿ. ಅಧಿಕಾರಕ್ಕೆ ಬರುವ ಪ್ರತಿ ಸರ್ಕಾರವು ಜನರಿಗೆ ನೀರು ಒದಗಿಸುವುದು ಆದ್ಯ ಕೆಲಸ. ಬಡವರು ಪರಿಶುದ್ಧ ನೀರು ಕುಡಿಯಲಿ ಎಂದು ನಗರ ಸೇರಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರ ವಾಟರ್ ಪ್ಲಾಂಟ್ಗಳನ್ನು ನಿರ್ಮಿಸಿದೆ. ಆದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ 5-6 ಘಟಕಗಳು ಸ್ಥಗಿತವಾಗಿದೆ. ಕೆಲವು ಘಟಕಗಳಲ್ಲಿ ನೀರು ಫಿಲ್ಟರ್ ಆಗದೆ ಅಶುದ್ಧ ನೀರು ಬರ್ತಿದೆ. ಒಟ್ಟು 52 ಕುಡಿಯುವ ನೀರಿನ ಘಟಕಗಳು ರಾಮನಗರದಲ್ಲಿದ್ದು 5-6 ಘಟಕಗಳು ಸಂಪೂರ್ಣ ಬಂದ್ ಆಗಿದೆ. ಪ್ರಮುಖವಾಗಿ ರಾಮನಗರ ತಾಲೂಕು ಕಚೇರಿಯಲ್ಲಿರುವ ಘಟಕವು ಸ್ಥಗಿತವಾಗಿದೆ. ಬಹುತೇಕ ಘಟಕಗಳಲ್ಲಿ ನಿರ್ವಹಣೆ ಮತ್ತು ಸ್ವಚ್ಛತೆ ಕೊರತೆ ಎದ್ದು ಕಾಣ್ತಿದೆ. ಫುಲ್ ಗಲೀಜಿ ಸರ್, ಅಲ್ಲಿ ಅವರ ಮೇಂಟೆನೆನ್ಸ್ ಸರಿ ಇಲ್ಲ ಅವ್ರದ್ದು. ನೀವೇ ನೋಡಿದ್ದೀರಾ, ನಿಮ್ಮ ಕಣ್ಣಿಂದೇ ವಿಡಿಯೋ ಬೇರೆ ಹಿಡ್ದಿದ್ದೀರಾ. ಅವ್ರಿಗೆ ಹೇಳಿದ್ರು ಅವ್ರ ತಲೆಗೆ ಹಾಕೋತಾ ಇಲ್ಲ. ಕೈಲೇ ಬನ್ನಿ ಅಂದ್ರೆ ಯಾಕೆ ಬರಲ್ಲ, ಆ ಥರ ಆಗಿದೆ. ಅವರು ಗಮನಕ್ಕೆ ತಗೋತಾ ಇಲ್ಲ ಅವರು. ಅವ್ರು ಯಾವಾಗ ಬಂದು ನೀರು ಬಿಡ್ತಾರ, ಯಾವಾಗಿಲ್ಲ ಅದು ಇನ್ನೂವರೆಗೂ ಗೊತ್ತಿಲ್ಲ. ಅದು ನೋಡ್ರೆ ಗಬ್ಬು ಎಲ್ಲ ಫುಲ್ ಫಜೀತಿ ಐತೆ ಅಲ್ಲಿ. ಕೆಟ್ಟೈತಾ ಇರ್ತದೆ. ಅದು ಮೊನ್ನೆ ತಾನೇ ರಿಪೇರಿ ಮಾಡ್ಬಿಟ್ಟು ಹೋಗೋರು ಅವರು. ಶುದ್ಧ ನೀರಿನ ಘಟಕಗಳಲ್ಲಿ ಬರ್ತಿರುವ ನೀರಿನ ಗುಣಮಟ್ಟದ ಮೇಲೆ ಆತಂಕ ಇದೆ. ಕೆಲವು ಘಟಕಗಳಲ್ಲಿ ಯಂತ್ರೋಪಕರಣಗಳಲ್ಲಿ ದೋಷವಿದ್ದು ನಿರ್ವಹಣೆ ಮಾಡ್ತಿಲ್ಲ ಎಂಬ ಆರೋಪವಿದೆ. ಈಗಾಗಲೇ ಸರ್ಕಾರದ ಕೆಲವು ಮಹತ್ತರ ಯೋಜನೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಯೋಜನೆ ಕೂಡ ಒಂದು. ಆದರೆ ಇದು ಇತ್ತೀಚೆಗೆ ಹಳ್ಳ ಹಿಡಿತಾ ಇದೆ. ಕಾರಣ ಇಷ್ಟೇ, ಸರ್ಕಾರ ಮಾಡಿದಂಥ ಯೋಜನೆ ಹಲವಾರು ನಿರ್ವಹಣೆಯನ್ನು ಸರ್ಕಾರನೇ ಮಾಡ್ತಾ ಇದೆ. ಆದರೆ ಕೆಲವೊಂದು ಸ್ಥಳೀಯ ಸಂಸ್ಥೆಗಳಿಗೆ ಇವು ನಿರ್ವಹಣೆ ಮಾಡ್ತಾ ಇದ್ದಾವೆ, ಇನ್ನೊಂದಷ್ಟು ಖಾಸಗಿಯವರು ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಮಾಡ್ತಾರೋ ನಿರ್ವಹಣೆ ಮಾಡ್ತಾರೋ ಕೂಡ ಲೋಪದೋಷಗಳಿದ್ದಾವೆ, ಖಾಸಗಿಯವರು ಕೂಡ ಲೋಪದೋಷನ ಮಾಡ್ತಾ ಇದ್ದಾರೆ. ಆದರೆ ನಿರ್ವಹಣೆ ಇಲ್ಲದೆ ಎಷ್ಟೋ ಕಡೆ ಅದು ಕೆಟ್ಟು ನಿಂತಿದ್ದಾವೆ, ಯಂತ್ರಗಳ ಕೆಟ್ಟು ನಿಂತಿದ್ದಾವೆ. ಸರಿಯಾದ ರೀತಿ ನಿರ್ವಹಣೆ ಇಲ್ಲದೆ ಇರೋದ್ರಿಂದ ಜನಕ್ಕೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇವತ್ತು ಮಳೆ ನೀರನ್ನ ಆಶ್ರಯಿಸಬೇಕಾಗಿದೆ. ಸರ್ಕಾರದ ಹಂತದಲ್ಲಿರೋ ಶುದ್ಧ ನೀರಿನ ಘಟಕಗಳು ಕಾರ್ಯನಿರ್ವಹಿಸ್ತಾ ಇಲ್ಲ, ಕೆಲವೊಂದು ಕಾರ್ಯನಿರ್ವಹಿಸ್ತಾ ಇವೆ. ಅದರಲ್ಲಿ ಏನಂದ್ರೆ ಶುದ್ಧ ನೀರು ಬರ್ತಾ ಇಲ್ಲ. ಏನಂದ್ರೆ ಕಾರಣ ಇಷ್ಟೇ, ಎಲ್ಲ ರಸ್ಟ್ ಹಿಡಿದಿದ್ದಾವೆ, ತುಕ್ಕು ಹಿಡಿದಿದ್ದಾವೆ. ಸಾರ್ವಜನಿಕರಿಗೆ ಇಲ್ಲದಿರೋ ಕಾಯಿಲೆಗಳು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಯ್ತಾ ಇದ್ದಾರೆ. ಅವ್ರಿಗೆ ದುಡ್ಡು ಮಾಡೋ ಉದ್ದೇಶದಿಂದ ಖಾಸಗಿಗೆ ಕೊಟ್ಟಿದ್ದಾರೆ ಸರ್ಕಾರದವರು. ಅವರು ದುಡ್ಡು ಮಾಡ್ಕೊಂಡು ಮನೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಜನರ ಜೀವನದ ಜೊತೆ, ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಒಟ್ಟಾರೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಜನರ ಒಳಿತಿಗಾಗಿ ಮಾಡಲಾಗಿದೆ. ಆದರೆ ನಿರ್ವಹಣೆಯ ಕೊರತೆಯಿಂದ ಜನರ ಉಪಯೋಗಕ್ಕೆ ಬರ್ತಿಲ್ಲ ಅನ್ನೋದು ಬೇಸರದ ಸಂಗತಿ. ಇನ್ನು ಸರ್ಕಾರಿ ಜಾಗದಲ್ಲಿ ಖಾಸಗಿ ಸಂಸ್ಥೆಗಳು ನಿರ್ಮಿಸಿರುವ ನೀರಿನ ಘಟಕಗಳನ್ನು ಕೇಳುವವರೇ ಇಲ್ಲದಂತಾಗಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ. ಇದ್ರು ಎಲ್ಲಿ ಅಂದ್ರೆ ರಾಮನಗರದಲ್ಲಿ. ರಾಮನಗರ ಯಾರ ಜಿಲ್ಲೆಯಲ್ಲಿ ಬರುತ್ತೆ? ಈಗ ಮುಖ್ಯಮಂತ್ರಿಗಳಾಗ್ತಾ ಇರುವಂತ DK ಶಿವಕುಮಾರ್ ಅವರ ಜಿಲ್ಲೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬೆಂಗಳೂರು ದಕ್ಷಿಣದ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ವೆಂಕಟೇಶ್, ಇದು ಯಾವುದೋ ಕುಗ್ರಾಮದಲ್ಲಿ ಏನೋ ಕೆಟ್ಟೋಗ್ಬಿಟ್ಟಿದೆ, ಯಾವುದೋ ಹಳ್ಳಿಲಿ ಏನೋ ಆಗ್ಬಿಟ್ಟಿದೆ ಅಂದ್ರೆ ಒಂಥರ, ತಾಲೂಕ್ ಕಚೇರಿಲ್ಲೇ ನೆಟ್ಟಗಿಲ್ವಲ್ರಿ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ. ಇನ್ನ ಉಳಿದ ಕಡೆ ಹೆಂಗಿರೋಣ ಪರಿಸ್ಥಿತಿ ಅಂತ? ಪೃಥ್ವಿರಾಜ್, ಏನಂದ್ರೆ ಇದು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಒಂದು ದುಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಇವಾಗ 52 ಒಟ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳು ರಾಮನಗರ ನಗರ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತದ್ದು. ಆದ್ರೆ ಈಗ ಇದು ಮಾಹಿತಿಗಳ ಪ್ರಕಾರ 25ಕ್ಕೂ ಹೆಚ್ಚು ಘಟಕಗಳನ್ನ ಖಾಸಗಿ ಸಂಸ್ಥೆಯವರು ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಆ ಖಾಸಗಿ ಸಂಸ್ಥೆಯವರು ಸರ್ಕಾರಿ ಜಾಗಗಳಲ್ಲಿ ತಮ್ಮ ಒಂದು ಕಂಪನಿಯ ಹೆಸರನ್ನ ಹಾಕೊಂಡು ಅವರು ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಘಟಕಗಳನ್ನ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. 25 ಘಟಕಗಳು ಸರ್ಕಾರದ ಅಡಿಯಲ್ಲಿ ನಿರ್ಮಾಣ ಆಗಿದೆ. ನಿರ್ಮಿತಿ ಕೇಂದ್ರದಿಂದ ಅವುಗಳ ನಿರ್ವಹಣೆ ನಡೀತಾ ಇದೆ. ಆದ್ರೆ ಖಾಸಗಿ ಸಂಸ್ಥೆಯವರು ನಿರ್ಮಾಣ ಮಾಡಿರ್ತಕ್ಕಂತಹ ಘಟಕಗಳು ಸಂಪೂರ್ಣವಾಗಿ ನಿರ್ವಹಣೆಯ ಕೊರತೆಯನ್ನು ಎದುರಿಸ್ತಾ ಇದ್ದಾವೆ. ಯಾಕಂದ್ರೆ ಅವೆಲ್ಲವೂ ಕೂಡ 5 ರಿಂದ 6 ವರ್ಷಗಳ ಮೇಲೆ ಅಳವಡಿಕೆ ಮಾಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ನಿರ್ವಹಣೆ ಕೊರತೆ ಇದೆ. ಆ ಮಿಷಿನರಿಗಳಲ್ಲಿ ಉಪ್ಪು ಕಟ್ಟಿದೆ, ಜೊತೆಗೆ ಸ್ವಚ್ಛತೆ ಕೂಡ ಇಲ್ಲ. ಅದೇ ನೀರನ್ನ ಇವತ್ತು ನಗರದ ಜನ ಕುಡಿತಾ ಇದ್ದಾರೆ. ಪ್ರಮುಖವಾಗಿ ಏನು ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣ ಆಗಿರ್ತಕ್ಕಂತಹ ಘಟಕಗಳನ್ನು ಕೂಡ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡುವಲ್ಲಿ, ಜೊತೆಗೆ ಆ ಯಂತ್ರೋಪಕರಣಗಳನ್ನ ನಿರ್ವಹಣೆ ಮಾಡುವಲ್ಲಿ ಸ್ಥಳೀಯ ನಗರಸಭೆ ಆಗಿರ್ಬೋದು, ಇನ್ನಿತರೆ ನಿರ್ಮಿತಿ ಕೇಂದ್ರ ಹಾಗೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಜೊತೆಗೆ ಏನು ರಾಮನಗರದ ರೈಲ್ವೆ ಸ್ಟೇಷನ್ ವೃತ್ತದಲ್ಲಿ ಇರ್ತಕ್ಕಂತಹ ಘಟಕ ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಹಾಳಾಗಿರತಕ್ಕಂಥದ್ದು. ಯಾಕಂದ್ರೆ ಅದೇ ನಗರಸಭೆ ಅಧಿಕಾರಿಗಳು, ಅಲ್ಲಿರುವಂತ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಹೌದು, ಅವ್ರನ್ನ ಪ್ರಶ್ನೆ ಮಾಡ್ಬೇಕಾದಂತವ್ರು, ಕಿವಿ ಹಿಂಡಬೇಕಾದಂತವ್ರು ಅಲ್ಲಿನ ಶಾಸಕರು. ಬರೀ DK ಶಿವಕುಮಾರ್ ಅವ್ರಿಗೆ ಜೈ 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 ಅಂದ್ರೆ ಆಗೋದಿಲ್ಲ, ಅಲ್ಲೂ ಕೂಡ ಕೆಲಸ ಮಾಡ್ಬೇಕಲ್ಲ. ಕಾಣಿಸ್ತಾ ಇಲ್ವಾ ಅವರಿಗೆ ಇದು ಯಾವ್ದೂನು? ಖಂಡಿತ ಪೃಥ್ವಿರಾಜ್, ಏನಂದ್ರೆ ಹಿಂದೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಈ ವಿಚಾರವಾಗಿ ವೆಂಕಟೇಶ್ ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ಜಯಣ್ಣ ಅವರು, ನಗರಸಭೆ ಪೌರಾಯುಕ್ತರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಜಯಣ್ಣ ಅವರೇ. ನಮಸ್ತೆ ಸರ್. ಏನ್ ಪರಿಸ್ಥಿತಿ ತೋರಿಸ್ತಾ ಇದ್ವಿ, ಹೇಗಿದೆ ಅಂತ ನಿಮ್ ತಾಲೂಕಲ್ಲಿ, ರಾಮನಗರ ತಾಲೂಕಿನಲ್ಲಿ? ಮತ್ತು ಒಂದ್ ಕಡೆ ಆ ತಾಲೂಕು ಕಚೇರಿನಲ್ಲೇ ನೆಟ್ಟಿಗಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ. ಯಾವಾಗ ಸರಿಯಾಗದಿದೆಲ್ಲ ಸರ್? ಶುದ್ಧ ನೀರಿನ ಘಟಕ, ನಾನು ನಗರಸಭೆ ಆಯುಕ್ತ ಮಾತಾಡ್ತೀನಿ. ಓಕೆ, ನಗರ ವ್ಯಾಪ್ತಿ ಮಾತ್ರ ನಮಗ್ ಬರ್ತದೆ, ನಗರ ತಾಲೂಕು ನನಗ್ ಬರೋದಿಲ್ಲ. ನನ್ನ ವ್ಯಾಪ್ತಿ ಕೇವಲ ನಗರಸಭೆ ವ್ಯಾಪ್ತಿ ಮಾತ್ರ. ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ಯಾಕೆಂದ್ರೆ 24/7 ಕಾವೇರಿ ನೀರಿನ ಸಪ್ಲೈನ ಕೊಡ್ತಾ ಇದೀವಿ. ಕುಡಿಯೋ ನೀರಿನ ಸಪ್ಲೈ ಇಲ್ಲ. ಸಣ್ಣ ಸಣ್ಣ ಪೈಪ್ ಲೀಕೇಜ್ ಕೆಲಸ ನಡೆಯುವಾಗ ಡ್ಯಾಮೇಜ್ ಮಾಡಿದ್ದು ಆ ತರದಿದೆ. ಅದನ್ನ ನಾವು ಕಂಡು ಬಂದಾಗೆಲ್ಲ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಕೊಳ್ತೀವಿ. RO ಘಟಕದ ನಿರ್ವಹಣೆ ನಾವು ಮಾಡ್ತಾ ಇಲ್ಲ, ಖಾಸಗಿಯವ್ರು ಮಾಡ್ತಿದ್ದಾರೆ, ನಾವು ನಗರಸಭೆಯಿಂದ ಮಾಡ್ತಾ ಇಲ್ಲ. ಸೊ ಆತರ ಏನಾದ್ರು ಇದ್ರೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀವಿ ಸರ್. ಅಲ್ಲ, ನೀವು ನಿರ್ವಹಣೆ ಮಾಡ್ತಾ ಇಲ್ಲ, ಬಟ್ ನಿರ್ವಹಣೆ ಮಾಡ್ಲಿಕ್ಕೆ ನೀವೇ ಅಲ್ವಾ ದುಡ್ಡು ಕೊಡೋದು? ಇಲ್ಲ ಇಲ್ಲ, ನಾವಲ್ಲ. ಅಂದ್ರೆ ಅದಕ್ಕೆ ಸಪರೇಟ್ ಅನುದಾನ ಬೇರೆ ಕಡೆ, ಬೇರೆ ಡಿಪಾರ್ಟ್ಮೆಂಟ್? ಹೌದೌದು. ಯಾಕಂದ್ರೆ ಅಲ್ಲಿ ತಾಲೂಕ್ ಕಚೇರಿಲೂ ವರ್ಕ್ ಆಗ್ತಾ ಇಲ್ಲ, ಬರುವಂತವ್ರಿಗೂ ಅಲ್ಲಿ ಸರಿಯಾಗಿ ಓಕೆ ನೀವು ಹೇಳ್ತಾ ಇದ್ದೀರಾ ಕಾವೇರಿ ನೀರ್ ಸಪ್ಲೈ ಎಲ್ಲ ಕರೆಕ್ಟ್ ಆಗಿದೆ ಅಂತ, ಬಟ್ ಎಮರ್ಜೆನ್ಸಿಗೆ ಬೇಕು ಅಂದಾಗ್ಲಾದ್ರೂ ಅಲ್ಲಿ ತುಂಬಿಸ್ಕೊಳಕ್ ಹೋಗ್ತಾರಲ್ಲ ಜನ. ಅದಿದ್ದೇನ್ ಪ್ರಯೋಜನ, ಅದಕ್ಕೆ ಅನುದಾನ ಕೊಟ್ಟೇನ್ ಪ್ರಯೋಜನ ಅನ್ನುವಂತ ಪ್ರಶ್ನೆಗಳು ಬರ್ತಾವಲ್ಲ ಸರ್. ಅದು ನಮ್ಮ ವ್ಯಾಪ್ತಿಗೆ ಇಲ್ಲ. ಈ RO ಘಟಕದ್ದು ಶುದ್ಧ ನೀರಿನ ಕುಡಿಯೋ ನೀರಿನ ಘಟಕ ಇದೆಯಲ್ಲ, ಅದು ನಮ್ಮ ವ್ಯಾಪ್ತಿಲಿ ಇಲ್ಲ, ನಾವು ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ಓಕೆ, ಬಟ್ ನಮ್ಮ ನಗರಸಭೆ ವ್ಯಾಪ್ತಿಲಿ ಇರೋದ್ರಿಂದ ನಾನು ಗಮನ ವಹಿಸ್ತೀನಿ ಸರ್ ಅದ್ರ ಬಗ್ಗೆ. ಓಕೆ ಓಕೆ, ಧನ್ಯವಾದ ಜಯಣ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ವೆಂಕಟೇಶ, ಈಗಷ್ಟೇ ಮಾತನಾಡ್ತಾ ಇದ್ರು ನಗರಸಭೆ ಪೌರಾಯುಕ್ತರು ಜಯಣ್ಣ ಅವರು ಹೇಳುವ ಪ್ರಕಾರ ನಮ್ಮ ವ್ಯಾಪ್ತಿಲಿಲ್ಲ, ಬಟ್ ನಮ್ಮ ನಗರಸಭೆಯ ಒಳಗಡೆ ಬರುವಂತ ಹಿನ್ನೆಲೆಯಲ್ಲಿ ಕೇಳ್ತೀವಿ ಅಂತ. ಹಾಗಾದ್ರೆ ಯಾರು ಇದನ್ನ ನಿರ್ವಹಣೆ ಮಾಡಬೇಕಾಗಿರುವಂತವ್ರು, ಯಾರು ನೋಡ್ಬೇಕಾಗಿರುವಂತವ್ರು? ಖಂಡಿತ ಪೃಥ್ವಿರಾಜ್, ಏನಂದ್ರೆ ಈಗ ನಗರಸಭೆ ಅಧಿಕಾರಿಗಳು ಹೇಳುವಂತದ್ದು ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಆ ನಗರಸಭೆ ವ್ಯಾಪ್ತಿಯಲ್ಲಿ ಆ ಘಟಕಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು ನಗರಸಭೆಯ ಅನುಮತಿ ಇಲ್ಲದೇನೆ ಯಾವುದೇ ಕಾರಣಕ್ಕೂ ಕೂಡ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರ ಒಂದು ಜವಾಬ್ದಾರಿಯೂ ಕೂಡ ಇರ್ತದೆ. ಜೊತೆಗೆ ಇದು ನಿರ್ಮಿತಿ ಕೇಂದ್ರದಿಂದ ಆಗಿರ್ತಕ್ಕಂತಹ ಘಟಕಗಳು ಸಂಪೂರ್ಣವಾಗಿ ನಿರ್ಮಿತಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತದೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಘಟಕಗಳನ್ನು ಕೂಡ ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗ್ತಾರೆ. ನಿರ್ಮಿತಿ ಕೇಂದ್ರ ಅನ್ನುವಂಥದ್ದು ಇದೆಯಾ ಅಥವಾ ನಿರ್ನಾಮ ಆಗ್ಬಿಟ್ಟಿದ್ಯಾ? ಆ ಅಧಿಕಾರಿಗಳು ಬದುಕಿದಾರ ಯಾರಾದ್ರೂ? ಕಾಣಿಸ್ತಾ ಇಲ್ವಾ ಇದು? ಖಂಡಿತ ಪೃಥ್ವಿರಾಜ್, ಏನಂದ್ರೆ ಹಿಂದೆ ಕೂಡ ಶಾಸಕ ಇಕ್ಬಾಲ್ ಹುಸೇನ್ ಅವರು KDP ಸಭೆಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು.
ಆದ್ರೆ ಎಲ್ಲೋ ಒಂದು ಕಡೆ ಶಾಸಕರ ಒಂದು ಮಾತಿಗೂ ಕೂಡ ಅಧಿಕಾರಿಗಳು ಬೆಂಡ್ ಆಗ್ತಾ ಇಲ್ವಾ, ಅಥವಾ ಅವರ ಮಾತಿಗೂ ಕೂಡ ಕಿಮ್ಮತ್ತನ್ನ ಕೊಡ್ತಾ ಇಲ್ವಾ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಯಾಕಂದ್ರೆ ನಗರದಲ್ಲಿ ಇರತಕ್ಕಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದಾವೆ, ಜೊತೆಗೆ ಸ್ವಚ್ಛತೆ ಕೂಡ ಇಲ್ಲ. ಅದೇ ನೀರನ್ನ ಇವತ್ತು ನಗರದ ಜನ ಕೂಡ ಕುಡಿತಾ ಇದ್ದಾರೆ. ಆದ್ರೆ ಎಲ್ಲೊಂದು ಕಡೆ ಜವಾಬ್ದಾರಿ ಇರ್ತಕ್ಕಂತಹ ಅಧಿಕಾರಿಗಳೇ ಈ ರೀತಿ ಬೇಜವಾಬ್ದಾರಿತನವನ್ನ ಮೆರೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಲ್ಲ, ಬರೀ ಅಧಿಕಾರಿಗಳ ಮೇಲೆ ಎತ್ತಾಕಿದ್ರೆ ಸಾಲಲ್ವಲ್ಲ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಿವಿ ಹಿಂಡೋ ಕೆಲಸವನ್ನ ಮಾಡ್ಬೇಕಾಗಿರುವಂತವ್ರು ಇಕ್ಬಾಲ್ ಹುಸೇನ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಓಕೆ, ಅವ್ರು ಎಲ್ಲೋ KDP ಸಭೆಯಲ್ಲಿ ಪ್ರಶ್ನೆ ಮಾಡ್ಬಿಟ್ರೆ ಆಗೋದಿಲ್ಲ, ಕರ್ಕೊಂಡು ಹೋಗ್ಬೇಕಲ್ವಾ ಅಧಿಕಾರಿಗಳು. ಮತ್ತೆ ಅವ್ರೇನ್ ಸಾಮಾನ್ಯ ಶಾಸಕರಲ್ಲಪ್ಪ, ಬೇರೆ ಯಾವ್ದೋ BJPಯ ಶಾಸಕರು, JDS ನ ಶಾಸಕರು ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಅಂತ ಹೇಳೋದಕ್ಕೆ. DK ಶಿವಕುಮಾರ್ ಅವರ ಪರವಾಗಿ ಯಾವಾಗ್ಲೂ ಗಟ್ಟಿಯಾಗಿ ಧ್ವನಿ ಎತ್ತುವಂತವ್ರು, ಗಟ್ಟಿಯಾಗಿರುವಂತ ಶಾಸಕನೇ, ಇಲ್ಲ ಅಂತಲ್ಲ. ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಏನು? ಹಂಗಾರೆ ಅಧಿಕಾರಿಗಳನ್ನಾದ್ರೂ ಟ್ರಾನ್ಸ್ಫರ್ ಮಾಡಿಸ್ಲಿ, ಇವ್ರು ಯಾರು ವರ್ಕ್ ಮಾಡ್ತಾ ಇಲ್ಲ ಅಂತ. ಖಂಡಿತ ಪೃಥ್ವಿರಾಜ್, ಈ ವಿಚಾರವಾಗಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಅಗತ್ಯವಾಗಿ ಕ್ರಮವನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ನಗರದಲ್ಲಿ ಇರ್ತಕ್ಕಂತಹ ಘಟಕಗಳು ಇಂತಹ ದುಸ್ಥಿತಿಯನ್ನ ಹೊಂದಿರತಕ್ಕಂಥದ್ದು, ಜೊತೆಗೆ ಈ ಘಟಕಗಳಿಂದ ನೀರನ್ನ ಕುಡಿತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ಬೋದು. ಹಾಗಾಗಿ ಅವರ ಜವಾಬ್ದಾರಿಯೂ ಕೂಡ ಇದೆ. ಹಾಗಾಗಿ ಅಧಿಕಾರಿಗಳ ಮೇಲೆ ಬಿಗಿಯಾದ ಹಿಡಿತವನ್ನ ಸಾಧಿಸಿ ಆದಷ್ಟು ಬೇಗ ಈ ಒಂದು ಕ್ರಮವನ್ನು ವಹಿಸಬೇಕು ಅಂತೇಳಿ ರಾಮನಗರ ನಗರದ ಜನ ಕೂಡ ನ್ಯೂಸ್ 18 ಮೂಲಕ ಒತ್ತಾಯಿಸ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ನೋಡೋಣ ಈ ವ್ಯವಸ್ಥೆ ಅಟ್ಲೀಸ್ಟ್ ಈಗಲಾದ್ರೂ ಸರಿಯಾಗುತ್ತಾ. ಆದ್ಮೇಲೆ ಸ್ಪೆಷಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಬಳಿಕನಾದ್ರೂ ಇಕ್ಬಾಲ್ ಹುಸೇನ್ ಅವರು ಅಲ್ಲಿ ಸರಿ ಮಾಡಿಸುವಂತೆ ಕೆಲಸವನ್ನ ಮಾಡ್ತಾರಾ, ತಮ್ಮ ಕ್ಷೇತ್ರದತ್ತ ಗಮನ ಹರಿಸ್ತಾರಾ ಅಂತ. ಧನ್ಯವಾದ ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು